ನಮಸ್ತೆ ಎಲ್ಲರಿಗೂ. ಇವತ್ತು ತಡರಾತ್ರಿ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂಜಾನೆ ನನಗೆ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹತ್ತಿರದ ಒಂದು ಬಿಲ್ಡಿಂಗಲ್ಲಿ ಕಾಮಗಾರಿ ಕೆಲಸ ನಡೀತಿರೋದ್ರಿಂದ ಸೊ ಅದರ ಒಂದು ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಸೊ ಹಾಗೆಯೇ ಒಂದು ವಿಚಾರ ನಿಮಗೆ ಹೇಳಬೇಕಿತ್ತು. ಅಗೇನ್ ಬ್ಯಾಕ್ ಟು ಸೌಜನ್ಯ ಹೋರಾಟ. 2023ರಲ್ಲಿ ಸೌಜನ್ಯ ಹೋರಾಟಕ್ಕೆ ಬಂದು ಧರ್ಮಸ್ಥಳದ ವಿರುದ್ಧ ನಿಂತ್ಕೊಂಡು, ಧರ್ಮಸ್ಥಳದ ಗ್ರಾಮದ ವಿರುದ್ಧ ಅಲ್ಲ, ಅಲ್ಲಿಯ ಯಾರ ಬಗ್ಗೆ ಇವರು ಕೈ ತೋರಿಸಿದ್ದಾರೋ ಹೋರಾಟಗಾರರು ಅವರ ವಿರುದ್ಧ ಮಾತಾಡಿ ಕೆಲವು ಕೇಸುಗಳು ನನ್ನ ಮೇಲೆ ಆಗಿದ್ದ ವಿಚಾರ ನಿಮ್ಗೆ ಗೊತ್ತು. ಎಲ್ಲವೂ ಕೋರ್ಟಲ್ಲಿದೆ. ಸಮನ್ಸ್ ರಿಸೀವ್ ಮಾಡಿ ಬೇಲ್ ಅಪ್ಲಿಕೇಶನ್ ಹಾಕಿ ಈವನ್ ನಿಶ್ಚರ್ಜೆಯಿಂದ ಕೂಡ ಬೇಲ್ ಆಯಿತು. ಕೇಸ್ ನಡೀತಾ ಇದೆ, ಒಂದು ಎವಿಡೆನ್ಸ್ ಹಂತದವರೆಗೆ ಬಂದಿದೆ. ಸೊ ಅದರಲ್ಲಿ ಒಂದು ಕೇಸ್ ಮಾತ್ರ ನನಗೆ ತುಂಬ ವಿಚಿತ್ರ ಅನಿಸಿದ್ದು. ನಾನು ಹೋರಾಟ ಬಿಟ್ಟ ಮೇಲೆ, ಅಂದರೆ ನಾನು ಸುಮಾರು 1.5 ವರ್ಷ ನಾನು ಯಾವ ವಿಷಯಕ್ಕೂ ಇರಲಿಲ್ಲ. ಒಂದು ನನ್ನ ವೈಯಕ್ತಿಕ ಕಾರಣಗಳಿಂದ, ಇನ್ನೊಂದು ನನಗೆ ಕೇಸ್ಗಳಾದಾಗ ತನಿಖಾ FIR ಆಗೋ ಗೊತ್ತು. ನಾನೇ ಎಲ್ಲ ಕಡೆಯೂ ನಾನು ಹೆಚ್ಚಾಗಿ ಒಬ್ಬಳೇ ಹೋಗಿ ಅದರ ಪೊಲೀಸರಿಗೆ ಏನೋ ಮಾಹಿತಿ ಕೊಡಬೇಕು ಅದನ್ನು ಕೊಟ್ಟು ಸ್ಪಷ್ಟೀಕರಣ ಕೊಟ್ಟು, ಯಾಕಂದರೆ ಇದು ಹೆದರುವ ವಿಚಾರ ಅಂತೂ ಅಲ್ಲ. ಇತ್ತೀಚೆಗೆ ನನ್ನ ಮೇಲೆ ಆದ ಬಿಲ್ಲವರು ಹಾಕಿದ ಕೇಸಲ್ಲೂ ನಾನು ಸ್ವಲ್ಪನೂ ಹೆದರಲಿಲ್ಲ. ಯಾಕಂದರೆ ನಾವು ಕೊಲೆ ಮಾಡಿನೋ, ದರೋಡೆ ಮಾಡಿನೋ, ಏನೋ ದಂಧೆ ಮಾಡಿನೋ ನಾವು ಕೇಸ್ ಹಾಕಿಸಿಕೊಂಡವರಲ್ಲ. ಸತ್ಯವನ್ನು ಮಾತಾಡಿದ್ದಕ್ಕೆ ಕೇಸ್ ಹಾಕಿಸಿಕೊಂಡವರು. ಅದರ ಬಗ್ಗೆ ಒಂದಷ್ಟು ನನಗೆ ಬೇಜಾರಿಲ್ಲ. ಮತ್ತು ಕೋರ್ಟಲ್ಲಿ ನಾನು ಖರ್ಚು ಮಾಡಿದ ಲೆಕ್ಕದಲ್ಲೂ ನನಗೆ ಬೇಜಾರಿಲ್ಲ. ನನ್ನ ಸ್ವಂತ ದುಡಿಮೆಯಿಂದ ಅದು ಬಿಟ್ಟರೆ, ನನ್ನ ಫ್ಯಾಮಿಲಿ ಸಪೋರ್ಟಿಂದ ಬಿಟ್ಟರೆ, ಒಬ್ಬರೇ 5 ಪೈಸಾ ನನಗೆ ದುಡ್ಡಿನ ಸಹಾಯ ಆಗಲಿ, ಅದು ಬಿಡಿ ಅಡ್ವೊಕೇಟ್ ಕೊಟ್ಟು ಸಹಾಯ ಮಾಡುವ ಒಂದು ಮನೋಭಾವನೆ ಸೌಜನ್ಯ ಹೋರಾಟಗಾರರಲ್ಲಿ ಇರಲಿಲ್ಲ. ಒಂದೇ ಒಂದು ಕೇಸಿಗೆ ಜಾಮೀನಿಗೆ, ಧರ್ಮಸ್ಥಳದಲ್ಲಿ ಆದ ಕೇಸಿಗೆ ಮಹೇಶನ್ನು ನನಗೆ ಜಾಮೀನಿಗೆ ಒಬ್ಬರು ಜನ ಮಾಡಿಕೊಟ್ರು. ಅವತ್ತು ಅಡ್ವೊಕೇಟ್ ಫೀಸು ಫ್ರೀ ಇತ್ತು. ಬಟ್ ಈವಾಗ ನಾನು ಬೆಳ್ತಂಗಡಿ ಕೋರ್ಟಲ್ಲಿ ಆ ಕೇಸಿಗೆ ನನ್ನಿಂದ ಆದಷ್ಟು ದುಡ್ಡಿನ ವಿಚಾರ ನಾನು ದುಡ್ಡು ಕೊಡ್ತಾ ಇದ್ದೇನೆ. ಬಿಡಿ, ಎಲ್ಲ ಒಂದು ಹೈಕೋರ್ಟಿಗೆ ಅಪೀಲ್ ಹೋಗುವ ಒಂದು ಇದರಲ್ಲಿ ಇದ್ದೀನಿ ನಾನು, ಕೆಲವೊಂದು ಹಂತ ಹಂತವಾಗಿ. ಸೊ ಇವತ್ತು ನನ್ನ ಮೇಲೆ ಒಂದು ಕೇಸ್ ಆಗಿತ್ತು ಮೂಡಿಗೆರೆಯಲ್ಲಿ. ಯಾವುದೋ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಹಾಕಿರೋದು, FIR ಅಲ್ಲ, ಪ್ರೈವೇಟ್ ಕಂಪ್ಲೇಂಟು. ನನ್ನೊಬ್ಬಳ ಮೇಲೆ ಅಲ್ಲ, ನಾನು ಗಿರೀಶ್ ಮಟ್ಟಣ್ಣನವರ್, ಸಂಚಾರಿ ಸ್ಟುಡಿಯೋ ಕುಡ್ಲ ರಂಪೇಜ್, ಜಯಂತ್ ಟಿ ಮತ್ತು ಮಹಾಕಾಲ ಚಾನಲ್ ಅಂತ ಮಹಾಕಾಲ ಚಾನಲ್ ಅವರ ಮೇಲೆ ಆ ವ್ಯಕ್ತಿ ಜೊತೆ ನಾನು ಮಾತಾಡಿದ್ದೀನಿ. ಅವರು ಸೌಜನ್ಯ ಹೋರಾಟದಿಂದ ಸಂಪೂರ್ಣ ಹೊರಗೆ ಬಂದಿದ್ದಾರೆ. ನಾನು ಕೂಡ ಈ ತಿಮರೋಡಿ ಗ್ಯಾಂಗಿಂದ ಹೊರಗೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆನೇ ಇದು ಕೇಸ್ ಆಗಿರೋದು. ನನಗಿದು ರಿಯಲ್ ಸರ್ಪ್ರೈಸು. ನಾನು ಯಾವ ವಿಚಾರವನ್ನು, ಒಂದು ಕಾಲೇಜಿನ ಬಗ್ಗೆ STM ಸೌಜನ್ಯ ಹೋರಾಟದ ವಿಚಾರ ಬಿಟ್ಟರೆ, ಅವರ ಸಂಸ್ಥೆ SDM ಸಂಸ್ಥೆಯ ಬಗ್ಗೆ ಆಗಲಿ, ಈವನ್ ಬಡ್ಡಿ ದಂಧೆಯ ಬಗ್ಗೆ ಆಗಲಿ, SIT ಬಗ್ಗೆ ಆಗಲಿ ನಾನು ಎಲ್ಲಿಯೂ ಮಾತಾಡಿಲ್ಲ, ಎಲ್ಲಿಯೂ ವಿಡಿಯೋದಲ್ಲಿ. ನನ್ನ ಮೇಲೆ ಅದು ನನ್ನನ್ನು A1 ಆರೋಪಿ ಮಾಡಿ ನಾನು ಟಾರ್ಗೆಟೆಡ್ ಆಗಿದ್ದೆ. ಆವಾಗ ನನಗೆ ವಿಚಿತ್ರ ಅನಿಸಿದ್ದು, ನಾನು ಎಲ್ಲ ಮಾತು ನಿಲ್ಲಿಸಿದ ಮೇಲೆ ನನ್ನ ಕೆಲವರು ಅಡ್ವೊಕೇಟ್ಗಳ ಪ್ರಕಾರ ಬೇಡ, ಯಾಕಂದರೆ ಅವರಿಗೆ ಮತ್ತೆ ಕೋರ್ಟಲ್ಲಿ ವಾದ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ನಾನು ಹೇಳಿದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಲ್ಲೂ ಗಿರೀಶ್ ಮಟ್ರನವರು ಹೇಳಿದ್ದೀನಿ, ಸರ್ ನಾನು ಇನ್ನು ಈ ವಿಚಾರದಿಂದ ಸ್ವಲ್ಪ ಹಿಂದೆ ಸರಿತಾ ಇದ್ದೀನಿ. ಮತ್ತೆ ಮಾತಾಡಿದ್ದೀನಿ ಮಹಿಳಾ ಸಮಾವೇಶದ ನಂತರ. ಸುಮಾರು 1.5 ವರ್ಷ ನಂತರ ಸಡನ್ ನನಗೊಂದು ಗ್ರೂಪಲ್ಲಿ ಮೆಸೇಜ್ ಬರುತ್ತೆ, ಮೂಡಿಗೆರೆಯಲ್ಲಿ ನನ್ನ ಮೇಲೆ ಕೇಸ್ ಆಗಿದೆ. ಇವನ್ ಮೋಹಿತ್ ಸರ್ ಹೇಳ್ತಾರೆ, ಇಲ್ಲ ಮೂಡಿಗೆರೆ ಎಂಬ ತಾಲೂಕೇ ನನಗೆ ಗೊತ್ತಿಲ್ಲ, ಚಿಕ್ಕಮಂಗ್ಳೂರು ಕಡೆ ಬರುತ್ತದು, ಅಲ್ಲಿಗೂ ನನ್ನ ಕೇಸ್ ಆಗಿದ್ದಕ್ಕೂ ಸಂಬಂಧನೇ ಇಲ್ಲ. ನೋಡಿದರೆ ಒಂದು IT ಕಾಲೇಜಿನ STM ಸಂಸ್ಥೆಗೆ ರಿಲೇಟೆಡ್ IT ಕಾಲೇಜಿನ ಒಬ್ಬರು ಪ್ರಿನ್ಸಿಪಾಲ್ ನಮ್ಮ ಎಲ್ಲರ ಮೇಲೇನು ಒಂದು ಕೇಸ್ ಹಾಕಿದ್ದಾರೆ, ಪ್ರೈವೇಟ್ ಕಂಪ್ಲೇಂಟ್. ಸೊ ಈ ವಿಚಾರವಾಗಿ ನನಗೆ ಕುಡ್ಲ ರಂಪೇಜ್ ಅವರಿಂದ, ಜಯಂತ್ ಟಿ ಅವರಿಂದ ಕಾಲ್ ಬರುತ್ತೆ. ನಾನು ಹೇಳಿದೆ, ನನಗೆ ಯಾವುದೇ ಸಮನ್ಸ್ ರಿಸೀವ್ ಆಗಿಲ್ಲ, ಯಾಕಂದರೆ ಅವರು ನೆಕ್ಸ್ಟ್ ಡೇ ಅಪಿಯರ್ ಆಗೋದ್ರಲ್ಲಿದ್ದು, ಅವರು ಇಮಿಡಿಯೇಟ್ ಜಾಮೀನು ಮಾಡಿಕೊಂಡು ನೀವು ಬಂದರೆ ಒಂದೇ ಇದರಲ್ಲಿ ಜಾಮೀನು ಆಗುತ್ತೆ. ಇಲ್ಲ, ನನಗೆ ಸಮನ್ಸ್ ರಿಸೀವ್ ಮಾಡಿಲ್ಲ, ನಾನು ಇಮಿಡಿಯೇಟ್ ಅವರ ಅಡ್ವೊಕೇಟ್ ಜೊತೆ ಮಾತಾಡಿದೆ. ಅಗತ್ಯ ಎಲ್ಲ ಸಮನ್ಸ್ ರಿಸೀವ್ ಆದಮೇಲೆ ಸುಮಾರು ನನಗೊಂದು 6 ತಿಂಗಳ ಕಾಲ ಸಮನ್ಸೇ ಬಂದಿಲ್ಲ. ಮೇ ಬಿ ಅವ್ರು ಕಳಿಸಿರ್ಬೋದು, ಅಡ್ರೆಸ್ ಗೊತ್ತಿರಲಿಲ್ವೇನೋ. ಯಾಕಂದರೆ ನನ್ನ ಅಡ್ರೆಸ್ ಗೊತ್ತಿರೋದಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ನನ್ನ ಅಡ್ರೆಸ್ಸನ್ನು ಕರೆಕ್ಟ್ ಕೊಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ಅದು ನನ್ನ ಪರ್ಮನೆಂಟ್ ಅಡ್ರೆಸ್ಸು, ಬಟ್ ನಾನು ಮನೆ ಚೇಂಜ್ ಮಾಡಿದ ಕಾರಣ, ಬಟ್ ಅವರು ರೀಡೈರೆಕ್ಟ್ ಮಾಡ್ತಾರೆ.
ಸೊ ನನ್ನ ಫೋನ್ ನಂಬರು ನಾನು ಎನಿ ಟೈಮ್ ನಾನು ಯಾವ ಅನ್ನೋನ್ ಕಾಲ್ ಬಂದರೂ ಪಿಕ್ ಮಾಡ್ತೀನಿ. ಅದರಲ್ಲಿ ಪೊಲೀಸ್ ಅಂತ ನೋಡಿದರೆ ಖಂಡಿತ ವಾಪಸ್ ಕಾಲ್ ಮಾಡ್ತೀನಿ. ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ನಾನು ತನಿಖೆಯನ್ನು ಹೇಗೆ ಎದುರಿಸ್ತೀನಿ ಅಂತ ಎಲ್ಲರಿಗೂ ಗೊತ್ತು. ಸೊ ಆ ವಿಚಾರವಾಗಿ ಒಂದು ನೋಟಿಸು ನನಗೆ ಪೆಂಡಿಂಗ್ ಇತ್ತು. ನಾನು ಅದಕ್ಕೆ ವಕಾಲತ್ ಸೈನ್ ಮಾಡಿ ಆಲ್ರೆಡಿ ಆ ಅಡ್ವೊಕೇಟಿಗೆ ಕಳಿಸಿನೂ ಇದ್ದೆ ತುಂಬ ತಿಂಗಳ ಹಿಂದೆ. ಆ ನಡುವೆ ನನಗೆ ಬೈ ಹ್ಯಾಂಡ್ ಕೊಡಬೇಕು ಅಂತ ಅಡ್ವೊಕೇಟ್ಸ್ ನನ್ನ ಆಫೀಸಿಗೆ ಬಂದರು. ನಾನು ಹೇಳಿದೆ ಆಫೀಸ್ ಪ್ರಿಮೈನ್ಸಲ್ಲಿ ಆಫೀಸ್ ಅವರ್ಸಲ್ಲಿ ನಾನು ಸಮನ್ಸ್ ರಿಸೀವ್ ಮಾಡಲ್ಲ, ಮನೆ ಅಡ್ರೆಸ್ ಇದೆ, ಅಲ್ಲಂದರೆ ನಾನು ರೀಚೇಬಲ್ ಇರ್ತೀನಿ ಫೋನಲ್ಲಿ, ಆಫ್ಟರ್ ನನ್ನ ಆಫೀಸ್ ಅವರ್ಸ್ ನೀವು ಸಿಗಿ. ಅವರು ನನ್ನನ್ನು ಭೇಟಿಯಾಗಲಿಕ್ಕೆ ಬರಲಿಲ್ಲ. ಸ್ವಲ್ಪ ನಾನು ಆ ಅಡ್ವೊಕೇಟ್ ಜೊತೆ ರ್ಯಾಶ್ ಆಗಿ ಮಾತಾಡಿದೆ. ಫಸ್ಟ್ ಆಫ್ ಆಲ್ ನನಗೆ ಕನ್ಫರ್ಮ್ ಇರಲಿಲ್ಲ ಆ ವ್ಯಕ್ತಿ ಅಡ್ವೊಕೇಟ್ ಹೌದೋ ಇಲ್ವೋ. ನಿಮಗೆ ಗೊತ್ತಿದೆ ಹಲವಾರು ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ. ಸೊ ಮೇ ಬಿ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಸುಳ್ಳು ನೋಟಿಸ್ ಹಿಡ್ಕೊಂಡು ಸೈನ್ ಮಾಡಿಸಿ ಕೇಸ್ ಹಾಕಿಸ್ಲಿಕ್ಕೂ ಚಾನ್ಸಸ್ ಇದೆ. ಸೊ ನಾನು ಡಿಸ್ಕಸ್ ಮಾಡಿ ಆವಾಗ ನಾನು ಮಟ್ಟಣ್ಣನವರಲ್ಲಿ ಇದ್ರ ಬಗ್ಗೆ ಹೇಳಿದೆ. ಲಾಸ್ಟ್ ಮಹಿಳಾ ಸಮಾವೇಶಕ್ಕೆ ಹೋಗೋದು, ಸರ್ ಮೂಡಿಗೆರೆದೊಂದು ಕೇಸ್ ಪೆಂಡಿಂಗ್ ಇದೆ, ನಮ್ಮಿಬ್ಬರದು ಪೆಂಡಿಂಗ್ ಇದೆ, ಸಮನ್ಸ್ ರಿಸೀವ್ ನನಗೂ ಕೆಲವು ಸಮನ್ಸ್ ಬಂತು, ನಾನು ರಿಸೀವ್ ಮಾಡಿಲ್ಲ, ಕಳಿಸಿದ್ದೀನಿ. ಒಂದು ಕೋರ್ಟ್ ಹಾಲಲ್ಲಿ ಕೊಡೋಕ್ಕೆ ಬಂದ್ರಂತೆ, ಅವರು ರಿಸೀವ್ ಮಾಡಿಲ್ಲ. ಜಾಮೀನು ನಿಂತರೆ ಒಂದು ಯಾವಾಗ ನಾವು ಕಾಂಟ್ಯಾಕ್ಟಲ್ಲಿವಿ, ಸರ್ ಜಾಮೀನು ಮಾಡಿದರೆ ಇಬ್ಬರಿಗೂ ಆಗುತ್ತಲ್ಲ ಅಂತ. ಮತ್ತು ಆ ನಡುವೆ ಅನೀಶ್ ಅವರ ಜೊತೆ ಮಾತಾಡೋದು ಅವ್ರು ಹೇಳಿದರು, ಮೇಡಮ್ ನೀವು ಅವರನ್ನು ಬಿಟ್ಬಿಡಿ, ನೀವು ಯಾಕಂದರೆ SIT ಬಂದ ಕೂಡಲೇ ಅವರು ಟಾರ್ಗೆಟೆಡ್ ಮಾಡಿ ಮತ್ತೆ ಕೇಸ್ಗಳನ್ನು ಇದು ಮಾಡಲಿಕ್ಕಿದ್ದಾರೆ, ದಯವಿಟ್ಟು ನೀವು ನಿಮ್ಮ ಕೇಸನ್ನು ಇದು ಮಾಡಿಕೊಡಿ, ನಾನು ಒಬ್ಬರದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಮೂಡಿಗೆರೆಯಲ್ಲಿ. ಅದ್ರ ಜೊತೆ ನಾನು ಅಲ್ಲಿ ಒಬ್ಬರು ನಮ್ಮ ಹೋರಾಟಗಾರ ಮಿತ್ರರಾದ ಚಂದ್ರಶೇಖರ್ ಮೂಡಿಗೆರೆ ಅವರು ಕೂಡ ನನ್ನಲ್ಲಿ ಕಾಂಟ್ಯಾಕ್ಟಲ್ಲಿದ್ದರು. ಬಟ್ ಇಮಿಡಿಯೇಟ್ ನಾನು ವಕಾಲತ್ ಸೈನ್ ಮಾಡಿ ಕಳಿಸಿದ್ದೆ. ಅವರು ಹೇಳಿದರೆ ಅಂಥ ವಾರೆಂಟ್ ಸಿಚುವೇಶನ್ ಬಂದರೆ ನಾನು ವಕಾಲತ್ ಹಾಕ್ತೀನಿ, ಹೆದರಬೇಡಿ ಅಂತ. ನೆಕ್ಸ್ಟ್ ಡೇಟಿಗೆ ನಾನು ಅಪೇರ್ ಆಗಿ ಜಾಮೀನು ತೊಗೊಂಡ್ರೆ ಆಯಿತು, ಏನಾದರೂ ವ್ಯವಸ್ಥೆ ಮಾಡ್ತೀನಿ, ಅಲ್ಲಿವರೆಗೆ ಟೈಮ್ ಇದೆ ಅಂತ. ಆಮೇಲೆ ನನಗೆ ಕಾಂಟ್ಯಾಕ್ಟೇ ಇರಲಿಲ್ಲ. 1-2 ಸಲ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿದರು. ನಾನು ಊರಲ್ಲಿದ್ದೆ. ಸೊ ಮೇಡಮ್ ನಿಮಗೆ ಸಮನ್ಸ್ ಕೊಡಬೇಕು. ನಾನು ಹೇಳಿದೆ ಫಸ್ಟಿಗೆ ನೀವು ಗಿರೀಶ್ ಮಟ್ಟಣ್ಣನವರಿಗೆ ಕೊಟ್ಟು ಅವರು ರಿಸೀವ್ ಮಾಡಿದರೆ ನಾನು ರಿಸೀವ್ ಮಾಡ್ತೀನಿ. ಯಾಕಂದರೆ ನನ್ನ ಹಲವಾರು ಕೇಸ್ಗಳಲ್ಲಿ ಗಿರೀಶ್ ಮಟ್ಟಣ್ಣನವರು ಗೊತ್ತಿಲ್ಲ, ನನ್ನ ಡಿಫಾಮೇಷನ್ ಕೇಸ್ 5 ಕೋಟಿದು ಡಿಫಾಮೇಷನ್ ಕೇಸಲ್ಲಿ ಕೂಡ ಓಜಸ್ವಿ ಗೌಡನ ಹತ್ರ ಫೈಲ್ ಕೊಟ್ಟು ಬನ್ನಿ ಅಂತ ಕೊಟ್ಟ, ನಾನಲ್ಲಿ ವಕಾಲತ್ತಿಗೆ ಸೈನ್ ಮಾಡಿ ಕೊಟ್ಟಿದ್ದೀನಿ. ಅವರೇ ಕೋರ್ಟಿಗೆ ಅಟೆಂಡ್ ಆಗಿಲ್ಲ. ನಾನು ನನ್ನ ಪರ್ಸ್ನಲ್ ಅಡ್ವೊಕೇಟಲ್ಲಿ ಮೀಟ್ ಆಗುವಾಗ, ಮೇಡಮ್ ಇದು ಪೇಪರಲ್ಲಿ ಕೂಡ ಪಬ್ಲಿಕೇಶನ್ ಕೊಟ್ಟಿದ್ದೀರಿ, ನೆಗ್ಲೆಕ್ಟ್ ಮಾಡಬೇಡಿ, ಸಿವಿಲ್ ಕೇಸ್ ಆದರೂ ನೆಗ್ಲೆಕ್ಟ್ ಮಾಡಬೇಡಿ, ಡಿಫಾಮೇಷನ್ ಕೇಸ್ ಇದು ಮುಂದುವರಿಸಿ ಅಂತ. ಸೊ ಆ ವಿಚಾರಕ್ಕೂ ನಾನು ಹೋಗಿಲ್ಲ, ಯಾಕಂದರೆ ಇಬ್ಬರದ್ದು ಜಾಯಿಂಟ್ ಇರೋದ್ರಿಂದ ನಾನು ಅವರಿಂದ ಸಹಾಯ ನಿರೀಕ್ಷಿಸಿದ್ದೆ, ಅವರು ಮುಂದೆ ಬಂದು ಮಾಡ್ಬೋದು. ಯಾಕಂದರೆ ನಾನು ಆಲ್ರೆಡಿ ನನ್ನ ಮೇಲೆ ಅದು ಇಂಡಿವಿಜುವಲ್ ಕೇಸಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ನಾನು ಅಡ್ವೊಕೇಟ್ ಮಾಡಿ ನಾನು ಇಮಿಡಿಯೇಟ್ ಬೇಲ್ ತಗೊಂಡು ಅದು ಕೇಸ್ನ ಎವಿಡೆನ್ಸ್ವರೆಗೆ ಬಂದಿದೆ. ಇವತ್ತು ನಿನ್ನೆ ನನಗೆ ಎಗೇನ್ ಕಾಲ್ ಬರುತ್ತೆ, ಕುದುರೆಮುಖ ಅಂದರೆ ಅಲ್ಲಿ ಮೂಡಿಗೆರೆಯಿಂದಲೇ, ಅವರು ಪೊಲೀಸ್ನವರೇ, ಮೇಡಮ್ ನಿಮಗೆ ಸಮನ್ಸ್ ಇದೆ, ನೀವು ಗಿರೀಶ್ ಮಟ್ಟಣ್ಣನವರಿಗೆ ಸಮನ್ಸ್ ಕೊಟ್ಟರು. ಹೌದು, ಅವರು ರಿಸೀವ್ ಮಾಡಿದ್ದಾರೆ, ಅಪೇರ್ ಆಗಿದ್ದಾರೆ. ಇಮಿಡಿಯೇಟ್ ನನ್ನ ಅಡ್ವೊಕೇಟಿಗೆ ಕಾಲ್ ಮಾಡಿದೆ, ಹೌದು ಮೇಡಮ್ ಅವರು ಅಪೇರ್ ಆಗಿದ್ದಾರೆ, ಮೇ ಬಿ ಬೇರೆ ಅಡ್ವೊಕೇಟ್ ಇರ್ಬೋದು, ನೆಕ್ಸ್ಟ್ ಡೇಟಿಗೆ ಬೇಲ್ ತಗೋತಾರೆ ಅಂತ ಹೇಳಿದರು. ಸರಿ, ಗಿರೀಶ್ ಮಟ್ಟಣ್ಣನವರು ರಿಸೀವ್ ಮಾಡಿದರೆ ನಾನು ರಿಸೀವ್ ಮಾಡ್ತೀನಿ, ಅವರಿಗೆ ಹ್ಯಾಂಡ್ ಸಮನ್ಸೇ ಕೊಡಬೇಕು ಅಂದಿತ್ತು. ಸರ್ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ ಅಂದು. ಇಲ್ಲ ಮೇಡಮ್ ಇದು ಕೋರ್ಟಲ್ಲಿ ಹ್ಯಾಂಡ್ ಸಮನ್ಸೇ ಕೊಡಬೇಕು ಅಂತ. ಪರವಾಗಿಲ್ಲ, ನಾನು ಹೇಳಿದ ಪ್ಲೇಸ್ಗೆ ಅವರು ಬಂದರು. ನಂಗೆ ಸ್ವಲ್ಪ ಹೊರಗಡೆ ಇದೆ, ರಾಜಾಜಿನಗರದ ಬಂದು ಇವತ್ತು ನಾನು ಸಮನ್ಸ್ ರಿಸೀವ್ ಮಾಡಿದ್ದೀನಿ. ಬಟ್ ನನ್ನ ವಕಾಲತ್ತು ಆಲ್ರೆಡಿ ಇದೆ. ಸೊ ನೆಕ್ಸ್ಟ್ ಡೇಟಿಗೆ ನನ್ನ ಅಡ್ವೊಕೇಟ್ ವಕಾಲತ್ತು ಹಾಕ್ತಾರೆ, ನೆಕ್ಸ್ಟ್ ಡೇಟಿಗೆ ನನಗೆ ಜಮೀನು ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾವು ಎಲ್ಲವನ್ನು ಹೈಕೋರ್ಟಲ್ಲಿ, ನಾನು ಇಂಡಿವಿಜುವಲಿ ಒಂದೊಂದೇ ಕೇಸನ್ನು ಹಂತವಾಗಿ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾಯಿದ್ದೀನಿ, ಮುಂದಿನ ಹಂತಕ್ಕೆ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಹಲವಾರು ಸುಳ್ಳು ಕೇಸುಗಳು ಆ್ಯಕ್ಚುಲಿ ಇವಾಗ ಆಗಿದ್ದರೆ ಇದಕ್ಕೆ ಕೇಸ್ ಹಾಕೋ ಸೆಕ್ಷನ್ಗಳೇ ಇಲ್ಲ. ಯಾವ ಪೊಲೀಸ್ ಸ್ಟೇಷನ್ ನನ್ನ ಮೇಲೆ ಆಗಿರೋದು ಎಲ್ಲ PCRಗಳು, FIR ಆಗಿರೋದು 2 ಉಳಿದಿದ್ದೆಲ್ಲ PCRಗಳೇ ಸೌಜನ್ಯ ಹೋರಾಟದ ವಿಷಯದಲ್ಲಿ. ಅಂದರೆ ಪರ್ಸ್ನಲಿ ಇವರು ಅಡ್ವೊಕೇಟ್ ಮೂಲಕ ಮಾಡಿಸಿರೋದು. ಇಂಥ ಕೇಸ್ಗಳನ್ನು ಕೋರ್ಟ್ ಅಷ್ಟು ಪರಿಗಣಿಸುವುದೂ ಇಲ್ಲ, ನಾನು ನೋಡಿದ್ದೀನಿ. ಸೊ ಈ ವಿಚಾರವಾಗಿ ಇವತ್ತು ಸಮನ್ಸ್ ರಿಸೀವ್ ಮಾಡಿದೆ. ಸೊ ಸೌಜನ್ಯ ಹೋರಾಟದ ಎಲ್ಲ ಕೇಸ್ಗಳು ಇಲ್ಲಿ ಕ್ಲೋಸ್ ಆಗುತ್ತೆ. ಸರಿ, ಆ ವಿಚಾರ ಒಂದು ಕಡೆ ಆದರೆ, ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ನಾನು ಹೋರಾಟದಿಂದ ಅಂದರೆ ಟೀಮ್ ತಿಮರೋಡಿಯಿಂದ ಹೊರಗೆ ಬಂದ ತಕ್ಷಣ ಒಂದಷ್ಟು ಜನ ನನಗೆ ತಿರುಗಿ ಬೀಳ್ತಾರೆ. ಅವರ ಎಗೇನ್ಸ್ಟು ನನಗೆ ಕೇಸ್ ಮಾಡಬೇಕಾಗಿ ಬರುತ್ತೆ. ಎಕ್ಸ್ಪೆಷಲಿ ದಟ್ ರೌಡಿ, ಅವನ ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಆಗಲ್ಲ, ಎಣ್ಣೆ ಬಾಂಡ್. ತಾನು ಅಣ್ಣ ಬಾಂಡ್ ಅಂತ ಹೇಳಿ ಎಣ್ಣೆ ಬಾಂಡ್ ಅಂತ ನಾವು ಹೆಸರಿಟ್ಟಿದ್ದು, ಅವನ ಮೇಲೆ 2 FIR ಆಗುತ್ತೆ. ಕೆಲವು ಯೂಟ್ಯೂಬರ್ಸ್, ಅದರಲ್ಲಿ ಒಬ್ಬ ಯುನೈಟೆಡ್ ಮೀಡಿಯಾ ಅಭಿಷೇಕ್, ಜನತಾ ಏಜೆಂಟ್ ಚಕ್ರವರ್ತಿ, ಜ್ವಾಲಾವಕಿ,
ಪ್ರಶಾಂತ್ ಹಿನ್ನೆಲೆಯಿಂದ ಆಟ ಆಡಿದ್ದಾರೆ ಹ್ಯೂಮನ್ ರೈಟ್ಸ್ ಚಾನಲ್ನವರು. ಸೊ ಇಷ್ಟು ಜನ. ಮತ್ತು ವೈಯಕ್ತಿಕವಾಗಿ ನಿಮ್ಗೆ ಗೊತ್ತಿರುವುದು ಒಬ್ಬ ಗುಳ್ಳೆನರಿ ಹರಿಣಾಕ್ಷ ಶೆಟ್ಟಿ, ಒಬ್ಬಳು ಮಂತರೆ ಕೈಕಿ ಸೌಜನ್ಯ ಹೋರಾಟಗಾರ್ತಿಯಾದ ವಿಜಯಾನ ರವಿ, ಅನೀಶ್ ಜಾರ್ಜ್ ಅನ್ನೋರು, ಇಷ್ಟು ಜನ ನನ್ನ ಮೇಲೆ ನನಗೆ ಗೊತ್ತಿದ್ದವರು, ಹಿಂದೆಯಿಂದ ತುಂಬ ಜನ ಆಟ ಆಡಿದ್ದಾರೆ. ಸೊ ಅವರು ನನ್ನ ಮೇಲೆ ವೈಯಕ್ತಿಕವಾಗಿ ಚಾರಿತ್ರಕ್ಕೆ ಟಾರ್ಗೆಟ್ ಮಾಡಿ ಅದನ್ನು ಎಲ್ಲಿವರೆಗೆ ಹೇಳ್ಕೊಂಬಂದರೆ ಬಿಲ್ಲವರ ಕಮ್ಯುನಿಟಿಯನ್ನು ನನಗೆ ತಿರುಗಿಸುವಷ್ಟು ಮಟ್ಟಿಗೆ ಅವರದೊಂದು ಪ್ರಯತ್ನ ಮುಂದುವರಿತದೆ. ಹಾಗೆಯೇ ನಿಮಗೆ ಇತ್ತೀಚೆಗೆ ನಡೆದ ಘಟನೆಗಳು ನನ್ನ ಯೂಟ್ಯೂಬಲ್ಲಿ ಗೊತ್ತಿದೆ, ಏನೇ ಎಲ್ಲ ಆಗಿದೆ. ಅಷ್ಟು ಆದ್ರೂ ನಾನು ಸ್ವಲ್ಪನೂ ಧೃತಿಗೆಡಲಿಲ್ಲ. ಮತ್ತಷ್ಟು ಧೈರ್ಯದಿಂದ ಯಾವ ಕಾರಣಕ್ಕೂ ಈ 3 ಗ್ಯಾಂಗ್ ಧರ್ಮಸ್ಥಳ ಬಿಡಿ, ಅವರು ನಿಜವಾಗ್ಲೂ ಹೇಳ್ತೀನಿ, ಧರ್ಮಸ್ಥಳದವರು ನನಗೆ ಯಾವ ರೀತಿಯಲ್ಲೂ ತೊಂದರೆ ಕೊಟ್ಟಿಲ್ಲ. ಕೇಸ್ ಹಾಕಿದ್ದಾರೆ ಬಿಟ್ಟರೆ ಯಾವುದೇ ರೀತಿಯಲ್ಲಿ ನನಗೆ ತೊಂದರೆ ಕೊಟ್ಟಿಲ್ಲ. ಕೆಲವು ಒಂದು ಹಂತ ಸಹಿಸ್ಕೊಳ್ಬೋದು. ಬಟ್ ಬುರ್ಡೆ ಟೀಮ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಟೀಮ್ ನನಗೆ ಮಾಡಿದ ಅನ್ಯಾಯವನ್ನು ಸಾಯೋ ತನಕ ನಾನು ಮರೆಯಲ್ಲ. ಈ ಯೂಟ್ಯೂಬರ್ಸ್ ಮಾಡಿದ ಅನ್ಯಾಯವನ್ನು ಮರೆಯಲ್ಲ. ಮತ್ತು ಈ ಬಿಲ್ಲವರು ಆ ದರಿದ್ರ ಬೇಡ, ವಿಷಯ ಬೇಡ, ಅದು ನನಗೆ ರಕ್ತ ಕುದೀತದೆ, ಬೇಡ. ಸೊ ಆ ವಿಚಾರ ಮತ್ತೆ ಇರಲಿ, ಅಲ್ಲಿ ಬದಿಗಿರಲಿ. ವಿಷಯಕ್ಕೆ ಬರೋಣ. ಇಬ್ಬರು ಯೂಟ್ಯೂಬರ್ದು ನಾನು ಹಲವಾರು ಬಾರಿ ವಿಡಿಯೋ ಮಾಡಿದ್ದೆ. ಇವನ ಬಗ್ಗೆ ಮಾಡಿರಲಿಲ್ಲ, ಈ ನರಪೇತಲನ ಬಗ್ಗೆ ನಾನು ಮಾಡಿರಲಿಲ್ಲ. ಯುನೈಟೆಡ್ ಮೀಡಿಯಾ ಅಭಿಷೇಕ್ ನಿಮ್ಗೆ ಗೊತ್ತಿದೆ, ಪೆಟ್ಟು ತಿಂದಿದ್ದಾನೆ ಅವನು ಧರ್ಮಸ್ಥಳ ಕಡೆಯಿಂದ, ಬದುಕಿ ಬಂದಿದ್ದು ಪುಣ್ಯ. ಆತನ ಮನೆಯವರಿಗೆ ಆತೊಬ್ಬ ಇಂಜಿನಿಯರಿಂಗ್ ಪದವೀಧರ ಅಂತ ಹೇಳ್ತಾನೆ. ಈತನ ಬಗ್ಗೆ ನನಗೆ ಯೂಟ್ಯೂಬರ್ ಮನಾಫ್ ಕೂಡ ಹೇಳಿದ್ದಾನೆ. SIT ತನಿಖೆ ಎದುರಿಸಲಿಕ್ಕಾಗ ಟೈಮಲ್ಲಿ ಧರ್ಮಸ್ಥಳದ ಕಮಿಟಿಯವರು ಬಂದರು ಅಂತ ಮಟ್ಟಣ್ಣ, ಜಯಂತ್ ಟಿ, ಅಭಿಷೇಕ್ 4 ಕಡೆ ಓಡಿ ಹೋಗಿದ್ದಾರೆ ಹೆದ್ರಿ. ನನ್ನಲ್ಲಿ ಯೂಟ್ಯೂಬರ್ ಮನಾಫ್ ಕೇಳ್ತಾ ಇದ್ದಾರೆ, ಅಲ್ಲ ಮೇಡಮ್ ನಿಮ್ಮದು ಏನು ಹೋರಾಟ, ಇಷ್ಟು ಧೈರ್ಯ ಇಲ್ಲದವರು ಹೋರಾಟ ಮಾಡ್ತಾರ ಅಂತ. ನಾನು ಸುಮ್ಮನೆ ಅದಕ್ಕೇನು ಕಮೆಂಟ್ ಮಾಡಿಲ್ಲ. ಇದೇ ನರಪೇತಲ ಯೂಟ್ಯೂಬರ್ ಅಭಿಷೇಕು ಇವತ್ತು ನಿನ್ನೆ ಅಳ್ಕೊಂಡು ನನ್ನ ಇನ್ಸ್ಟಾಗ್ರಾಮ್ ಹೋಯಿತು. ಪರಮಾತ್ಮ ಪುಣ್ಯಾತ್ಮ, ನಮ್ಮದು 4 ಅಕೌಂಟ್ ಹೋಗಿದೆ ಫೇಸ್ಬುಕ್ದು, ಆದರೂ ನಾವು ಮಾತಾಡ್ತಾ ಇದ್ದೀವಿ ಆಯಿತಾ. ಇನ್ನೊಮ್ಮೆ ಸುಜಾತಾ ಭಟ್ ಕೇಸಲ್ಲಿ ಇವನು ತುಂಬ ಆಟ ಆಡಿದ್ದಾನೆ. ಈ ಹುಡುಗ ವಿಶ್ವಾಸಾರ್ಹ ವ್ಯಕ್ತಿ ಅಲ್ಲ, ದೊಡ್ಡ ಭಾಷಣ ಬಿಡ್ತಾನೆ. ಇವನು ಮಟ್ಟಣ್ಣನ ಪರಮಾಪ್ತ ಶಿಷ್ಯ. ಯಾಕಂದರೆ ಮಟ್ಟಣ್ಣ ಡೆಲ್ಲಿಗೆ ಕೋರ್ಟಿಗೆ ಹೋದಾಗ ಇವೊಂದು ಲೈವ್ ರೆಡಿ ಇರುತ್ತೆ, ಇವರದ್ದು ನಾಟಕ, ಭಾವುಕ, ಕಣ್ಣೀರು ಎಲ್ಲ ರೆಡಿ ಇರುತ್ತೆ. ಇರಲಿ ಬಿಡಿ, ಅದು ಅವನ TRPಗೋಸ್ಕರ. ಈ ಪುಣ್ಯಾತ್ಮನ ಇನ್ಸ್ಟಾಗ್ರಾಮ್ ಅಕೌಂಟು ಹ್ಯಾಕ್ ಆಯ್ತಂತೆ. ನಾನು ಅವನ ಮೇಲೆ ನನಗೊಂದು ಹಾಗೆ ಇದೆ, ಅಲ್ಲಿ ಹೋಗಿ ಕಮೆಂಟ್ ಹಾಕಿದೆ. ಅದಕ್ಕೆ ಅವನು ಜೈಲಿನ ವಿಚಾರ ತೆಗ್ದ. ನಾನು ಕೇಳ್ತಿದ್ದೀನಿ, ಅಭಿಷೇಕ್ ನಿನ್ನ ಅಪ್ಪ ತಿಮ್ಮರೋಡಿ, ನಿನ್ನ ಚಿಕ್ಕಪ್ಪ ಮಟ್ಟಣ್ಣ ಹೋಗಿಲ್ವಾ ಜೈಲಿಗೆ? ಪ್ರತಿಯೊಬ್ಬ ಹೋರಾಟಗಾರ ಹೋಗಲಿಲ್ಲ. ನಾನು ಹೆಮ್ಮೆಯಿಂದ ಹೋಗಿದ್ದೀನಿ, ಕ್ಷಮೆ ಕೇಳಲಿಕ್ಕೆ ರೆಡಿ ಇಲ್ಲದೆ ಹೋಗಿದ್ದೀನಿ. ನನ್ನ ಯೂಟ್ಯೂಬಲ್ಲಿ ಹೋಗಿ ನನ್ನ ವೀಡಿಯೋಸ್ ನೋಡ್ಕೊಂಡು ಬಾ ನೀನು. ಯಾವ ಜಾತಿ ಜೊತೆ ನಾನು ಕ್ಷಮೆ ಕೇಳಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿ ನಾನು ಹೋಗಿದ್ದೀನಿ. ಹೋಗುವಾಗಲೂ ನನ್ನ ಮನಸ್ಸಲ್ಲಿ ಇದ್ದಿದ್ದು, ನಾನು ಕಂಡ ಪ್ರಮುಖ ವ್ಯಕ್ತಿಗಳು, ಒಂದು ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್. ನನ್ನ ಚಿಕ್ಕಂದಿನಿಂದ ನಾನು ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಜೈಲಿಗೆ ಹೋದ ಕತೆಗಳನ್ನು ಕೇಳಿದ್ದೀನಿ. ಇನ್ನೊಂದು ಹೇಳ್ತೀನಿ, ನಾನು ಚಿಕ್ಕಂದಿನಲೇ ನಾನು ತುಂಬ ಧೈರ್ಯಶಾಲಿಯಾಗಿ ಬೆಳೆದಿದ್ದು. ನನ್ನಪ್ಪ ಸ್ವಾತಂತ್ರ್ಯ ಹೋರಾಟಗಾರರ ಕತೆಗಳನ್ನೆಲ್ಲ ನನಗೆ ಹೇಳಿದರು. ಕತೆಗಳೆಲ್ಲ ನಿಜವಾದ ಇದನ್ನು. ಅಂದಿನಿಂದಲೂ ನನಗೆ ಒಂದು ಆ ಹೋರಾಟಗಾರ್ತಿಯಾಗಿ ಬಂದಿದ್ದು ಇವಾಗ, ಆ ಕಿಚ್ಚು ಬಂದಿದ್ದು ಇವಾಗ ರೀಸೆಂಟ್ಲಿ ಸೌಜನ್ಯ ವಿಚಾರಕ್ಕೆ ಬಂದಾಗ ಮಾತ್ರ. ಆವಾಗಲೇ ನಾನು ಮನೆಯಲ್ಲಿ ಹೇಳಿದೆ, ನೋಡಿ ಒಂದು ಸಾಮಾಜಿಕ ಇದಕ್ಕೆ ನಾನು ಇಳಿತಾ ಇದ್ದೀನಿ, ಇದರಲ್ಲಿ ಕೇಸು, ಕೋರ್ಟು, ಜೈಲು, ಗಲ್ಲು, ಇದು 4ಕ್ಕೂ ನಾನು ಎದುರಿಸಲಿಕ್ಕೆ ರೆಡಿ ಇದ್ದೀನಿ. ನನಗೆ ಜೀವದ ಮೇಲೆ ಸ್ವಲ್ಪನೂ ಆಸೆ ಇಲ್ಲ. ಮತ್ತು ನಾನು ಹಲವಾರು ಜನರಲ್ಲಿ, ಈವನ್ ಪ್ರಶಾಂತ್ ಹ್ಯೂಮನ್ ರೈಟ್ಸ್ ಚಾನಲ್ನವ್ರ ಜೊತೆ, ರವಿ ಕಾವೂರ್ ಅವರ ಜೊತೆ, ಅವರೆಲ್ಲ ಜೈಲಿಗೆ ಹೋಗಿ ಬಂದವರು. ಪ್ರಶಾಂತ್ ನನಗೆ ಹೇಳಿರಲಿಲ್ಲ, ಮತ್ತೆ ಗೊತ್ತಾಯಿತು ಆತನು ಜೈಲಿಗೆ ಹೋಗಿದ್ದಂತ. ರವಿ ಕಾವೂರ್ ಜೊತೆ ಆಗಲಿ ತುಂಬ ಜನರಲ್ಲಿ ಕೇಳ್ತಿದ್ದೆ, ಹೇಗಿರಬಹುದು ಜೈಲಿನ ಒಳಗಡೆ. ಯಾಕಂದರೆ ನನಗೆ ಅಲ್ಲಿದೊಂದು ಜೀವನ ನೋಡಬೇಕಿತ್ತು ಆಯಿತಾ. ಅದಕ್ಕೋಸ್ಕರ ನನಗೆ ಗೊತ್ತಿದ್ದು, ಕೇಸಾದ ವಿಚಾರ ನನಗೆ ಗೊತ್ತಿದ್ದು, ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಳ್ಬೋದು, ಅಂದರೆ ಬಂಧನ ಮಾಡುವ ಆಪ್ಷನ್ ಇಲ್ಲ ಆ್ಯಂಟಿಸಿಪೇಟ್ರಿ. ನನ್ನ ಅಡ್ವೊಕೇಟ್ 4 ಜನ ನನ್ನಲ್ಲಿ ಕಾಂಟ್ಯಾಕ್ಟ್ ಇದ್ದರು. ಅನಿತಾ ಬೇಡ, ಶೈಲಜಾ ಅಮರನಾಥ್, ಅಂಬಿಕಾ ಪ್ರಭು ಆಗಲಿ, ಇನ್ನೊಬ್ಬರು ನನ್ನ ಫೇಸ್ಬುಕ್ಕಲ್ಲಿ ಅಡ್ವೊಕೇಟು, ಏನೇ ಹೆಲ್ಪ್ ಬೇಕಿದೆ, ಇನ್ನು ನನ್ನದೇ ಸಮುದಾಯದೊಬ್ಬರು ಉಪ್ಪಿನಂಗಡಿಯವರು ಕಾಂಟ್ಯಾಕ್ಟ್ ಮಾಡಿದರು. ಎಲ್ಲ ವಿಚಾರವನ್ನು ಹೆಲ್ಪ್ ಗೊತ್ತಿದ್ದನು, ಬೇಕು ಅಂತಲೇ ನಾನು ಹೋಗಿರೋದು. ಇಲ್ಲಿ ಅರೆಸ್ಟ್ ವ್ಯಾರೆಂಟ್ ಇದೆ ಅಂತ ನನಗೆ ಗೊತ್ತಿತ್ತು. ಅಲ್ಲಿ ನನಗೆ ಪೊಲೀಸರು ಕೆಲವು ಸ್ವಲ್ಪ ಇದಾಗಿದೆ ಬಿಡಿ. ಅಲ್ಲಿ ಹೋಗುವಾಗಲೂ ನನಗೆ ಹೇಳಿದರು ಅಡ್ವೊಕೇಟು, ನೀವು ಒಂದು ಫೋನ್ ಮಾಡಿ ಹೇಳ್ತಿದ್ರೆ. ಆ್ಯಕ್ಚುಲಿ ಅಂಬಿಕಾ ಮೇಡಮ್ ನನಗೆ ಕಾಲ್ ಮಾಡಿದರು ಕೂಡ, ನಾನು ಒಂದವೇ ನಾನು ಪಿಕ್ ಮಾಡಿಲ್ಲ.
ಅಲ್ಲಿ ಕೂಡ ಹೇಳಿದ್ರು ನಿಮಗೆ ಅಡ್ವೊಕೇಟ್ ಇದ್ದಾರೆ. ನಾನು ಹೇಳಿದೆ ನೋ. ನನ್ನ ಅಕ್ಕ ಬೆಳಿಗ್ಗೆ ನನ್ನನ್ನು ಮೀಟ್ ಆಗಲಿಕ್ಕೆ ಇಮಿಡಿಯೇಟ್ ಬಂದಿದ್ದು. ನಾನು ಹೋದ ಕೂಡಲೇ ಏನು ಬೇಲ್ದು ವ್ಯವಸ್ಥೆ ನಾನು ಮಾಡ್ತೀನಿ, ನೀನು ಹೋಗುವಂತೆ, ಆಫೀಸ್ಗೆ ಹೋಗುವಂತೆ. ಆದ್ರೂ ಒಬ್ಬರೊಬ್ಬರು ಹೆಲ್ಪ್ ತಗೊಂಡಿಲ್ಲ. ನಾನು ಬೇಡ, ಕೊನೆಗೆ ಪೊಲೀಸರೇ ನನಗೆ ಅಡ್ವೊಕೇಟ್ ಮಾಡಿಕೊಟ್ರು, ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದರು. ನಾನು ಹೇಳಿದೆ ಬೇಡ, ನನಗೆ ಹೋಗಬೇಕು ಅಂದರೆ ಹೋಗಬೇಕು, ಅದೊಂದೇ ಟಾರ್ಗೆಟ್ ಇದ್ದಿದ್ದು ನನಗೆ. ಅದರೊಳಗಿನ ಒಂದು ಲೋಕವನ್ನು ನೋಡಬೇಕು, ಮತ್ತು ಈ ಸಮುದಾಯದವರ ಜೊತೆ ಕ್ಷಮೆ ಕೇಳುವುದಕ್ಕಿಂತ ಅದೇ ವಾಸಿ. ಯಾಕಂದರೆ ಯಾವತ್ತೂ ನಾನು ಕ್ಷಮೆ ಕೇಳಿದ ವ್ಯಕ್ತಿಯಲ್ಲ, ಆ ವರ್ಡ್ ನನ್ನ ಡಿಕ್ಷನರಿಯಲ್ಲಿ ಇಲ್ಲ. ಸೊ ವಿಷಯಕ್ಕೆ ಬರೋಣ. ಈ ನರಪೇತಲ ಅಭಿಷೇಕ್ ಬಗ್ಗೆ ನೋಡೋಕ್ಕೆ ಹಿಂಗಿದ್ದಾನೆ. ಸೊ ಅವತ್ತೇನೋ ಅವನ ಆಯಸ್ಸು ಗಟ್ಟಿತ್ತು, ಬದುಕಿದ. ಅವನ ಅಪ್ಪ ಅಮ್ಮನಿಗೆ ಇಂಜಿನಿಯರಿಂಗ್ ಓದಿದ ಗೊತ್ತಿಲ್ಲ, ಸರ್ಟಿಫಿಕೇಟ್ಗೆಲ್ಲ ಏನು ಗೊತ್ತಿಲ್ಲ. ಅಲ್ಲಿ ಹಲವಾರು ಪತ್ರಕರ್ತರೆಲ್ಲ ಬಂದಿದ್ದಾರೆ, ಅಲ್ಲಿ ಯಾರಲ್ಲೂ ಸರ್ಟಿಫಿಕೇಟ್ ಇಲ್ಲ. ಅಪ್ಪ ಅಮ್ಮನೇ ಸ್ವತಃ ಹೇಳಿದ್ದಾರೆ ಆ SIT ಬಗ್ಗೆ ಹೋಗೋದು ಬೇಡ. ಅವನಲ್ಲಿ ಸಿಕ್ಕಿ ಬಿದ್ದಿದ್ದಾನೆ, ಅದರಲ್ಲಿ ಸಾಕ್ಷಿಯಾಗಿದ್ದಾನೆ ಅವನು. SIT ತನಿಖೆಯಲ್ಲಿ ಏನೋ ಗಡಬಡ ಆಗಿದೆ ಸಮಥಿಂಗ್. ಆದ್ರೂ ಈ ಹುಡುಗ ಆಮೇಲೆ ಸುಜಾತ ಭಟ್ ವಿಷಯದಲ್ಲಿ ಅನಗತ್ಯ ಹೋಗಿ ಅಲ್ಲಿ ರಾಕೇಶ್ ಶೆಟ್ಟಿ ಅವರಿಂದ ಪೆಟ್ಟು ತಿನ್ನೋದೊಂದು ಬಾಕಿ ಅನಿಸ್ತದೆ. ಹೆದ್ರು ಓಡಿಯೋದು ಅಲ್ಲಿಂದಲೂ. ಓ ಯುನೈಟೆಡ್ ಮೀಡಿಯಾ ಅಭಿಷೇಕ್, ನಿನಗೆ ಹೇಳ್ತಾ ಇರೋದು ನಾನು, ಅತಿ ಹಾರಾಡಬೇಡ, ಗೊತ್ತಾಯ್ತಾ? ನಾನು ಅವತ್ತೇ ಹೇಳಿದ್ದೆ ನಿನಗಿದೆ. ಆ ಸುಜಾತ ಭಟ್ ಅವರು ನನ್ನ ಅಮ್ಮನ ಸಮಾನ, ಈಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ. ನಮ್ಮಿಬ್ಬರ ನಡುವೆ ಏನೋ ನಾನು ಸ್ವಲ್ಪ ಅವರಲ್ಲಿ ಮಾತು ಬಿಟ್ಟಾಗ ಇದೇ ಅಭಿಷೇಕ್ ಕಡೆ ಏನೋ ಪರ್ಸ್ನಲ್ ಆಗಿ ಮಾತಾಡಿದರು. ಅದನ್ನು ರೆಕಾರ್ಡ್ ಮಾಡಿ ಈ ಕಚಡ ಯೂಟ್ಯೂಬರ್ಸ್ ಅಭಿಷೇಕ್ ಅನ್ನೋನು ಆ ಜ್ವಾಲಾಮುಖಿ ಚಾನಲ್ನಲ್ಲಿ ಇದು ಶೈಲಜಾ ಅಮರನಾಥ್ ಇವರಿಗೆಲ್ಲ ಈ ಆಡಿಯೋ ರೆಕಾರ್ಡಿಂಗ್ ಕಳಿಸಿ ಅದನ್ನು ವೈರಲ್ ಮಾಡಿ ಏನು ಕಿತ್ತಕೊಳ್ಳೋದು ನಿನಗೆ? ಇಮ್ಮಿಡಿಯೇಟ್ ಅವರು ನನಗೆ ಕ್ಷಮೆ ಕೇಳಿದರು, ಸುಜಾತ ಭಟ್ ಅವರು. ಮತ್ತು ನಾನು ಮೊನ್ನೆನೂ ಕಾಂಟ್ಯಾಕ್ಟ್ ಹೇಳಿದೆ, ನಿಮ್ಮಲ್ಲಿ ಏನಾದರೂ ಜಾಬ್ ಸಿಗ್ಬೋದಾ? ನಾನು ಅತಿ ಹೆಚ್ಚು ರೆಸ್ಪಾಂಡ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ನಂಗೆ ಗೊತ್ತಿಲ್ಲ. ಸದ್ಯಕ್ಕೆ ನನ್ನ ಪಾಡಿಗೆ ಆರಾಮದಲ್ಲಿದ್ದೀನಿ. ಸೊ ಧರ್ಮಸ್ಥಳದ ಕೇಸ್ಗಳೆಲ್ಲ ಮುಗೀತಾ ಅಂದರೆ ನನಗೇನೂ ರಿಸ್ಕ್ ಇಲ್ಲ, ಇನ್ನೂ ಎಲ್ಲ ಕೋರ್ಟಲ್ಲಿದೆ, ಅಂತಿಮ ಹಂತದಲ್ಲಿ. ಅದರಲ್ಲಿ ಸುಲಭದಲ್ಲಿ ನಾನು ಗೆದ್ದು ಬರ್ತೀನಿ ಎಂಬ ಭರವಸೆ ನನಗಿದೆ. ಯಾಕಂದರೆ ನನ್ನ ಆತ್ಮಸಾಕ್ಷಿಗೆ ನಾನು ತಪ್ಪು ಮಾಡಿಲ್ಲ. ಹಲವಾರು ಬಾರಿ ನನ್ನ ಮನೆಯಿಂದ ಇತ್ತೀಚೆಗೆ ನಾನು ಆ ಬಿಲ್ಲವರ ಕೇಸಲ್ಲಿ ಇದು ಮಾಡುವಾಗಲೂ ನನ್ನ ಅಕ್ಕನ ಬಾಯಿಂದಲೂ ನನ್ನ ಮನೆಯವರ ಬಾಯಿಂದಲೂ ಬಂದಿದ್ದು ಒಂದೇ, ಧರ್ಮಸ್ಥಳಕ್ಕೆ ಹೋಗಿ ತಪ್ಪು ಕಾಣಿಕೆ ಹಾಕಬೇಕು, ನೀನು ಅವಳನ್ನು ಹೇಗಾದರೂ ಒಮ್ಮೆ ಕರೆದುಕೊಂಡು ಹೋಗಿ ತಪ್ಪು ಕಾಣಿಕೆ ಹಾಕಿಸಬೇಕು. ಬೇಡ, ನಾನು ಖಂಡಿತ ಹೋಗಲ್ಲ. ಅವ್ರಿಗೆ ಗೊತ್ತು ನಾನು ಹೋಗಲ್ಲ ಅಂದಿದ್ದೆ. ನನ್ನ ಅಕ್ಕನೂ ಹೇಳಿದ್ರು, ಇಲ್ಲ ಎಲ್ಲ ರೀತಿಯಲ್ಲಿ ಅವಳಲ್ಲೂ ಕೇಳಿಯಾಗಿದೆ. ಅವತ್ತೊಮ್ಮೆ ನೀನು ಧರ್ಮಸ್ಥಳಕ್ಕೆ ಹೋಗಬೇಕು ಅಂದಿದ್ದಕ್ಕೆ ಅವಳನ್ನು ಬ್ಲಾಕ್ ಮಾಡಿ 10 ದಿವಸ ಇಟ್ಟಿದ್ದೆ. ಯಾವ ವಿಚಾರದಲ್ಲೂ ನಾನು ತಪ್ಪು ಮಾಡಿಲ್ಲ. ಅಣ್ಣಪ್ಪ ಮಂಜುನಾಥ್ ನನ್ನ ಬಾಯಿಂದ ಏನು ಬರೆಸಿದಾನೋ ಅದನ್ನು ನಾನು ಮಾತಾಡಿದ್ದೀನಿ. ಅದಕ್ಕೆ ಏನು ಶಿಕ್ಷೆ ಅನುಭವಿಸ್ಲಿಕ್ಕೂ ನಾನು ರೆಡಿ ಇದ್ದೀನಿ. ಅತಿ ಹೆಚ್ಚೆಂದರೆ ಸಾವು, ಅದಕ್ಕೆ ನಾನು ಭಯ ಪಡುವವಳೇ ಅಲ್ಲ. ಗಲ್ಲು ಶಿಕ್ಷೆ ಕೊಡ್ತಾರಾ? ಕೊಡಲಿ. ಎಲ್ಲ ಸಣ್ಣ ಸಣ್ಣ ಸೆಕ್ಷನ್ಗಳು, 153 ಸೆಕ್ಷನ್ಗಳು, 504, 506 ಧರ್ಮದ ನಡುವೆ ದ್ವೇಷ, ಇದೆ ಇದು ಜಾತಿ ನಿಂದನೆ, ಇಂಥದ್ದೇ ಕೇಸುಗಳು ನನ್ನ ಮೇಲೆ, ಎಲ್ಲ ಪೊಟ್ಟು ಕೇಸುಗಳು. ಇದೆಲ್ಲ ಗೆದ್ದು ಜಯಿಸಿ ಬರಬಹುದು ಎಂಬ ಭರವಸೆ ನನಗಿದೆ. ಇಲ್ಲಾಂದರೆ ಕೇಸ್ ಕೊಟ್ಟವನನ್ನು ಅಲೆದಾಡಿಸ್ಲಿಕ್ಕೂ ನಮಗೆ ಗೊತ್ತು, ಇನ್ಕ್ಲೂಡಿಂಗ್ ನಿಶ್ಚಲ್ ಜೈನ್. ಸೊ ಅದು ಕೂಡ ಬೇಲಾಯಿತು. ನೆಕ್ಸ್ಟು ಅವರಿಗೂ ಇದೆ ಅಲ್ಲ, ನಿಶ್ಚಲ್ ಜೈನ್ ಕೂಡ ಬರಲೇಬೇಕು ಕ್ರಾಸಿಗೆ ನನ್ನ ಅಡ್ವೊಕೇಟ್ ಕರೆಯುವಾಗ. ಬೇಗ ಕೇಸ್ ಮಾಡ್ತಾಯಿದ್ವಿ, ಅದನ್ನು ನಾನು ಕ್ವ್ಯಾಶ್ ಮಾಡಿಸುವುದೂ ಇಲ್ಲ. ನನಗೆ ನಿಶ್ಚಲ್ ಜೈನ್ ಅವರನ್ನು ಕಟಕಟೆಯಲ್ಲಿ ನೋಡಬೇಕು ಅಂತ ಒಂದು ಅತಿಯಾದ ಆಸೆ ಇದೆ. ಸಿಗೋಣ ಮತ್ತೆ ಕೋರ್ಟಲ್ಲಿ ಅಂತ. ಸೊ ಹಾಗೆ ಬಹಳಷ್ಟು ವಿಚಾರಗಳಿದೆ. ಸೌಜನ್ಯ ಹೋರಾಟದ ವಿಚಾರ ಬೇಡ ಅಂತ ಇದ್ದೆ. ಸೊ ಆದರೆ ನಾನು ಯಾವತ್ತೂ ಹೇಳ್ತೀನಿ, ನಿಮ್ಮ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈವಾಗಲೂ ಗಡಿಪಾರು ವಿಚಾರದಲ್ಲಿ ಎಬ್ಸ್ಕೊಂಡು ಆಗಿದ್ದಾರೆ. ಬಟ್ ಅನಿತಾ ಹೇಡಿ ಅಲ್ಲ. ನಿಮ್ಮ ಸೌಜನ್ಯ ಹೋರಾಟಗಾರ ಸೌಜನ್ಯನ ಮಾವ ವಿಠಲ್ ಗೌಡ್ರು ಎಷ್ಟೋ ತಿಂಗಳಿಂದ ಒಂದು ಶಿಕ್ಷೆ ಅನುಭವಿಸಲಿಕ್ಕೆ ರೆಡಿ ಇಲ್ಲದೆ ಮನೆಯಲ್ಲೂ ಇರೋಕ್ಕಾಗದೆ, ಇವನ್ ತಿಮರೋಡಿ ಅವರಿಗೂ ಆ ದೊಡ್ಡ ಬೀಡಿನ ಮನೆ, ಅವರು ಬೀಡಿನ ಕಾಂಪಿಟೇಷನ್ ಮಾಡಿ ಒಂದು ಮನೆ ಕಟ್ಟಿದ್ರು, ಸ್ವಂತ ಫ್ಯಾಮಿಲಿ ಜೊತೆ ಇರೋಕ್ಕಾಗದೆ ಎಲ್ಲೆಲ್ಲೋ ತಲೆ ಮರೆಸ್ಕೊಂಡಿದ್ದಾರೆ. ಬಟ್ ಅನಿತಾ ಹಾಗಲ್ಲ. ಅದರಲ್ಲಿ ಸಂಚಾರಿ ಸ್ಟುಡಿಯೋದವನ್ನು ಮೆಚ್ಚಬೇಕು. ಇನ್ನು ನಂತರ ಧೈರ್ಯ ಮಾಡಿ 30 ದಿವಸ ಇದ್ದು ಬಂದಿದ್ದಾರೆ. ವಿಠಲ್ ಗೌಡ್ರಿಗೆ ಹೋಗಿ ಬರ್ಬೋದಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ 6 ತಿಂಗಳು ಆರಾಮ್ಸೆ ಇರ್ಬೋದಿತ್ತು. ಅದೇನು ಜೈಲಲ್ಲ ಗಡಿಪಾರು ಅಂದರೆ. ರಾಯಚೂರಿನ ಮಾನ್ವಿ ತಾಲೂಕು ಇತ್ತೀಚೆಗೆ ಮಂತ್ರಾಲಯಕ್ಕೆ ಹೋಗಾಗಲೂ ನೋಡಿ ಬಂದೆ ನಾನು. ಮಳೆಗಾಲದಲ್ಲಿ ಅಲ್ಲಿ ಇದ್ದುಕೊಂಡು ಬರ್ಬೋದಿತ್ತು. ಏನೋ ಇರಲಿ ಬಿಡಿ, ಅದೇನು ನಮಗೆ ಇದಿಲ್ಲ. ಇದು ಯೂಟ್ಯೂಬರ್ ಅಭಿಷೇಕಿಗೆ ನಾನು ಕೊಡೋ ಉತ್ತರ. ಇನ್ನು ಜನತಾ ಏಜೆಂಟ್ ಅವನೊಬ್ಬ ಇದ್ದಾನೆ, ಸಮಯ ಸಂದರ್ಭ ಬಂದಾಗ ಮಾತಾಡ್ತೀನಿ. ಪ್ರತಿಯೊಬ್ಬರ ಯೂಟ್ಯೂಬರ್ ಬಗ್ಗೆನೂ ಮಾತಾಡ್ತೀನಿ. ನನ್ನ ಎಗೇನ್ಸ್ಟ್ ಯಾರೆಲ್ಲ ನಿಂತಿದ್ದಾರೆ ಅವರನ್ನು ನಾನು ಬಿಡುವ ಪ್ರಶ್ನೆಯೇ ಇಲ್ಲ. ಇನ್ನು ಶೈಲಜಾ ಅಮರನಾಥ್ ಅವರು ತುಂಬ ಟ್ರೈ ಮಾಡಿದರು ನನ್ನ ತೇಜೋವಧೆ ಮಾಡೋಕ್ಕೆ.
ಆಗಿಲ್ಲ ಅವರಿಗೆ. ಕೊನೆಗೆ ಅದೊಂದು ಸಂಧಾನದ ಮೂಲಕ, ಮಾತುಕತೆ ಮೂಲಕ ಮುಗಿಯಿತು. ಸೊ ವಿಚಾರಗಳು ಇನ್ನಿಷ್ಟು ಮಾತಾಡಿದರೆ ಬಹಳಷ್ಟು ವಿವಾದ ಆಗುವ ಚಾನ್ಸಸ್ ಇರೋದ್ರಿಂದ ಇಲ್ಲಿಗೆ ನಿಲ್ಲಿಸೋಣ. ಶುಭವಾಗಲಿ.